ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 26. ರತ್ನಿ, ನಾನು ಇನ್ನೂ ಇಲ್ಲೇ ಇದ್ದರೆ ಇನ್ನೂ ಏನಾದರೂ ಮಾತನಾಡಿ ಎಡವಟ್ಟು ಮಾಡುತ್ತೇನೆ ಎಂದು ಅವರೆಲ್ಲರೂ ಮಾತನಾಡುತ್ತಿರುವಾಗಲೇ ತನ್ನ ಬ್ಯಾಗನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಹೋಗಿದ್ದಳು. ಹೋಗುವ ಮೊದಲು ಅಂದು ಸಿದ್ಧಾರ್ಥ್ ಕೊಡಿಸಿದ್ದ ಮೊಬೈಲನ್ನು ವಾಚ್ಮೆನ್ ಹತ್ತಿರ ಕೊಟ್ಟು ಹೋಗಿದ್ದಳು. ಇತ್ತ ಸಿದ್ಧಾರ್ಥ್ ರತ್ನಿಯನ್ನು ಮನೆಯೆಲ್ಲ ಹುಡುಕಿ ಸಾಕಾಗಿ ಎಲ್ಲರ ಮುಂದೆ ರತ್ನಿ ಕಾಣುತ್ತಿಲ್ಲ ಎಂದು ಹೇಳಿದಾಗ ಮೋಹನ್ರವರು ಕೋಪದಿಂದ, ರತ್ನಿ ಬರುವ ತನಕ ನಾನು ಊಟ ಮಾಡುವುದಿಲ್ಲ ಎಂದು ತನ್ನ ರೂಮ್ಗೆ ಸೇರಿ ಬಾಗಿಲನ್ನು ಹಾಕಿಕೊಂಡಿದ್ದರು. ಗಿರಿಜಾರವರು, ಸಿದ್ದು ಮೊದಲೇ ಹಳ್ಳಿ ಹುಡುಗಿ, ಮೊದಲ ಸಾರಿ ಸಿಟಿಗೆ ಬಂದಿರುವ ಹಾಗೆ ಕಾಣಿಸುತ್ತದೆ. ಏನಾದರೂ ಹೆಚ್ಚು ಕಡಿಮೆ ಆಗುವ ಮೊದಲು ಅವಳನ್ನು ಹುಡುಕಿ ಎನ್ನುತ್ತಾರೆ. ಸಿದ್ಧಾರ್ಥ್, ಅತ್ತೆ, ನಾನು ಕೋಪದಲ್ಲಿ ರತ್ನಿಗೆ ಬೈದೆ ಹೊರತು ಮನಸ್ಸಿನಿಂದ ಅಲ್ಲ. ನನ್ನ ಪುಟ್ಟ ತಂಗಿ ಅಷ್ಟು ದೂರದಿಂದ ನನ್ನ ಅಣ್ಣನನ್ನು ಅರಸಿ ಬಂದಳು ಎಂದು ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಆದರೆ ಮಧ್ಯದಲ್ಲಿ ಏನೇನೋ ಆಗಿ ಹೋಯಿತು. ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಅತ್ತೆ ಎಂದು ಕಣ್ಣು ತುಂಬಿಕೊಳ್ಳುತ್ತಾನೆ. ಸಿದ್ದು, ನೀನು ಬೇಜಾರಾಗಬೇಡ. ಈಗ ಮಾತನಾಡುವ ಸಮಯವಲ್ಲ. ಮೊದಲು ರತ್ನಿಯನ್ನು ಹುಡುಕಿ ಸಮಾಧಾನವಾಗಿ ಮಾತನಾಡಿ ಕರೆದುಕೊಂಡು ಬನ್ನಿ ಎನ್ನುತ್ತಾರೆ ಗಿರಿಜಾರವರು. ಸಿದ್ಧಾರ್ಥ್, ರತ್ನಿ ಹೋಗಿ ತುಂಬ ಸಮಯವಾಗಿಲ್ಲ. ಯಾವುದಾದರೂ ಹತ್ತಿರದ ಬಸ್ ಸ್ಟ್ಯಾಂಡ್ ಮತ್ತು ದೇವಸ್ಥಾನದಲ್ಲಿ ಹುಡುಕೋಣ ಬನ್ನಿ ಎನ್ನುತ್ತಾನೆ ರಮೇಶ್. ಚಂಚಲ, ಸಿದ್ದು, ರತ್ನಿಯ ಫೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಎಂದು ಬರುತ್ತಿದೆ ಎನ್ನುತ್ತಾಳೆ. ಸಿದ್ಧಾರ್ಥ್ ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿ, ನಾನು ಕಳಿಸುವ ಫೋಟೋದ ಹುಡುಗಿ ಇನ್ನು 10 ನಿಮಿಷದಲ್ಲಿ ಎಲ್ಲಿ ಇದ್ದಾಳೆ ಎಂದು ನನಗೆ ಗೊತ್ತಾಗಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ನಮ್ಮ ಕಡೆಯ ಹುಡುಗರಿಗೆ ನಾನು ಇನ್ಫಾರ್ಮ್ ಮಾಡಿದ್ದೇನೆ, ಅವರು ಹುಡುಕುತ್ತಾರೆ. ನಾವು ಒಂದು ಕಡೆ ಹುಡುಕೋಣ ಬನ್ನಿ ಎಂದು ಹೇಳುತ್ತಾನೆ ಸಿದ್ಧಾರ್ಥ್. ಎಲ್ಲರೂ ಸರಿ ಎಂದು ಹೊರಗಡೆ ಹೋಗುತ್ತಾರೆ. 4 ಜನರು ಒಂದೇ ಕಾರಿನಲ್ಲಿ ಹೊರಡುತ್ತಾರೆ. ಗೇಟಿನ ಬಳಿ ಕಾರು ಬಂದಾಗ ವಾಚ್ಮ್ಯಾನ್ ಸಿದ್ಧಾರ್ಥ್ ಬಳಿ ಬಂದು, ಸರ್, ನಿಮ್ಮ ಮನೆಗೆ ಒಂದು ಹುಡುಗಿ ಬಂದಿತ್ತಲ್ಲ, ಅವರು ನಿಮಗೆ ಈ ಫೋನನ್ನು ಕೊಡಿ ಎಂದು ಕೊಟ್ಟು ಹೋದರು ಎಂದು ರತ್ನಿಯ ಫೋನನ್ನು ವಾಚ್ಮ್ಯಾನ್ ಸಿದ್ಧಾರ್ಥ್ಗೆ ಕೊಡುತ್ತಾನೆ. ಅದನ್ನು ನೋಡಿದ ಸಿದ್ಧಾರ್ಥ್, ನಾನು ಕೊಡಿಸಿದ ಫೋನನ್ನು ವಾಪಸ್ ನನಗೆ ಕೊಟ್ಟು ಹೋಗುವಷ್ಟು ಕೋಪ ಬಂದಿದೆಯಾ ನನ್ನ ಪುಟ್ಟ ತಂಗಿಗೆ ಎಂದು ಫೋನ್ ನೋಡುತ್ತಾ ಸಪ್ಪೆ ಮುಖ ಮಾಡಿಕೊಂಡು ಹೇಳುತ್ತಾನೆ ಸಿದ್ಧಾರ್ಥ್. ಅಂಜಲಿ ಸಿದ್ಧಾರ್ಥ್ ಹೆಗಲಿಗೆ ಕೈ ಹಾಕಿ, ಅವಳ ಮುನಿಸು ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ ಸರ್, ಬನ್ನಿ ಮೊದಲು ಅವಳು ಎಲ್ಲಿ ಇದ್ದಾಳೆ ಎಂದು ಹುಡುಕೋಣ ಎನ್ನುತ್ತಾಳೆ. 10 ನಿಮಿಷ ಕಳೆದ ನಂತರ ಸಿದ್ಧಾರ್ಥ್ ಫೋನ್ಗೆ ಮೆಸೇಜ್ ಬರುತ್ತದೆ. ತೆಗೆದು ನೋಡಿದ ಸಿದ್ಧಾರ್ಥ್ ಮೊಗ ಅರಳುತ್ತದೆ. ಸಿದ್ಧಾರ್ಥ್ ಕಡೆಯ ಹುಡುಗರು ಆಗಲೇ ರತ್ನಿ ಎಲ್ಲಿದ್ದಾಳೆ ಎಂದು ಗುರುತು ಹಚ್ಚಿ ಅವಳ ಫೋಟೋ ಮತ್ತು ಲೊಕೇಶನ್ ಶೇರ್ ಮಾಡಿರುತ್ತಾರೆ. ಸಿದ್ಧಾರ್ಥ್ ನಗುಮೊಗವನ್ನು ನೋಡಿದ ಚಂಚಲ, ಸಿದ್ದು, ರತ್ನಿ ಎಲ್ಲಿದ್ದಾಳೆ ಎಂದು ಗೊತ್ತಾಯಿತಾ ಎನ್ನುತ್ತಾಳೆ. ಸಿದ್ಧಾರ್ಥ್ ಏನು ಹೇಳದೆ ತನ್ನ ಫೋನನ್ನು ಎಲ್ಲರಿಗೂ ಕಾಣುವ ರೀತಿ ತೋರಿಸುತ್ತಾನೆ. ಎಲ್ಲರ ಮುಖದಲ್ಲೂ ನಗು ಹಾದು ಹೋಗುತ್ತದೆ. ನಮ್ಮ ರತ್ನಿ ಎಲ್ಲಿ ಹೋದರೂ ಕೂಡ ತನ್ನ ದುರ್ಗಿ ಅವತಾರವನ್ನು ಬಿಡುವುದಿಲ್ಲ ಎನ್ನುತ್ತಾಳೆ ಚಂಚಲ. ಅದು ಸರಿ, ರತ್ನಿ ಏಕೆ ಆ ಮನುಷ್ಯನ ಜುಟ್ಟನ್ನು ಎಳೆದಾಡುತ್ತಿದ್ದಾಳೆ ಎಂದು ಕೇಳುತ್ತಾನೆ ರಮೇಶ್. ಸಿದ್ಧಾರ್ಥ್ ಫೋನ್ಗೆ ಬಂದಿರುವ ಫೋಟೋ ರತ್ನಿ ಯಾರದೋ ಮನುಷ್ಯನ ಕೂದಲನ್ನು ಜಗ್ಗುತ್ತಿರುವ ಫೋಟೋ. ಸಿದ್ಧಾರ್ಥ್, ನನಗೂ ಗೊತ್ತಿಲ್ಲ ರಮೇಶ್ ಎನ್ನುತ್ತಿರುವಾಗಲೇ ಸಿದ್ಧಾರ್ಥ್ ಫೋನ್ಗೆ ಅವನ ಕಡೆಯ ಹುಡುಗರು ಕಾಲ್ ಮಾಡುತ್ತಾರೆ. ಸರ್, ನೀವು ಕಳಿಸಿದ ಫೋಟೋದ ಹುಡುಗಿ ಇಲ್ಲಿ ಯಾರೋ ಜೊತೆಗೋ ಜಗಳವಾಡುತ್ತಿದ್ದಾರೆ, ದಯವಿಟ್ಟು ಬೇಗ ಬನ್ನಿ ಸರ್ ಎನ್ನುತ್ತಾನೆ ಆ ಹುಡುಗ. ನಾನು ಈಗಲೇ ಬರುತ್ತೇನೆ, ಅಲ್ಲಿಯವರೆಗೆ ನನ್ನ ತಂಗಿಯನ್ನು ಹುಷಾರಾಗಿ ನೋಡಿಕೊಳ್ಳಿ, ಅವಳಿಗೆ ಏನೂ ಆಗಬಾರದು ಎನ್ನುತ್ತಾ ಅವರು ಕಳುಹಿಸಿದ ಲೊಕೇಶನ್ ಕಡೆ ಗಾಡಿ ತಿರುಗಿಸುತ್ತಾನೆ ಸಿದ್ಧಾರ್ಥ್. 10 ನಿಮಿಷಕ್ಕೆಲ್ಲ ಆ ಲೊಕೇಶನ್ಗೆ ರೀಚ್ ಆಗುತ್ತಾನೆ ಸಿದ್ಧಾರ್ಥ್. ಅವಸರವಾಗಿ ಗಾಡಿ ಪಾರ್ಕ್ ಮಾಡಿ ರತ್ನಿ ಇರುವ ಜಾಗಕ್ಕೆ ಓಡಿ ಬರುತ್ತಾರೆ 4. ಅದು ಒಂದು ಪಾರ್ಕ್ ಆಗಿತ್ತು. ರತ್ನಿ ಸಿದ್ಧಾರ್ಥ್ ಮನೆಯಿಂದ ಹೊರಗೆ ಬಂದಾಗ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿರುವಾಗ ಸುಸ್ತಾದಂತಾಗಿ ಅಲ್ಲೇ ಕಂಡ ಪಾರ್ಕ್ ಒಳಗೆ ನುಗ್ಗಿ ಸುಮ್ಮನೆ ಕಲ್ಲಿನ ಬೆಂಚಿನ ಮೇಲೆ ಕುಳಿತಿದ್ದಳು. ಛೇ, ನಾನು ಇಲ್ಲಿಗೆ ಬರಲೇಬಾರದಾಗಿತ್ತು, ಸುಮ್ಮನೆ ಬಂದು ಕಿತಾಪತಿ ಮಾಡಿದಂತಾಯಿತು. ನಾನು ಇನ್ನೂ ಸ್ವಲ್ಪ ಹೊತ್ತು ಸಿದ್ಧಾರ್ಥಣ್ಣನ ಮನೆಯಲ್ಲೇ ಇದ್ದು ಬರಬೇಕಾಗಿತ್ತು. ಅಲ್ಲಿ ಏನು ನಡೆದಿದೆಯೋ ಏನೋ, ದೇವರೇ, ಎಲ್ಲ ಸರಿ ಹೋಗಿದ್ದರೆ ಅಷ್ಟೇ ಸಾಕು ನನಗೆ. ಗಿರಿಜಮ್ಮ ನಮ್ಮ ಅಂಜಲಿಯನ್ನು ಒಪ್ಪಿಕೊಂಡರೆ ಸಾಕು, ನನಗೆ ನೆಮ್ಮದಿಯಾಗುತ್ತದೆ
ಎಂದು ತಾನೊಬ್ಬಳೇ ಮಾತನಾಡಿಕೊಳ್ಳುತ್ತಾ ಕುಳಿತಿರುವಾಗ ಅವಳ ಬಳಿ ಸುಮಾರು 35 ರಿಂದ 40 ವರ್ಷದ ಜೋರಾಗಿ ಗಾಳಿ ಬಂದರೆ ತೂರಿ ಹೋಗುವಂತಹ ಒಬ್ಬ ಮನುಷ್ಯ ಬಂದು ನಿಂತನು. ಅವನು ರತ್ನಿಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಅವಳು ಕೂತಿದ್ದ ಬೆಂಚಿನ ಮೇಲೆ ಅವಳ ಪಕ್ಕದಲ್ಲಿ ಕೂತುಕೊಂಡ. ರತ್ನಿಗೆ ಅವನು ಬಂದು ಕೂತಿರುವುದರ ಬಗ್ಗೆ ಅರಿವೇ ಇಲ್ಲ. ತನ್ನ ಪಾಡಿಗೆ ತಾನು ಸಿದ್ದು ಅಣ್ಣನ ಮನೆಯಲ್ಲಿ ಏನಾಯಿತೋ ಏನೋ ಎಂದು ಯೋಚನೆ ಮಾಡುತ್ತಾ ಕೂತಿದ್ದಳು. ಆ ಮನುಷ್ಯ ತಾನು ಪಕ್ಕದಲ್ಲಿ ಕೂತರೂ ಇವಳು ಏನೂ ಹೇಳುತ್ತಿಲ್ಲವಲ್ಲ ಎಂದು ಅವಳನ್ನು ಎಚ್ಚರಿಸಲು 2 ಬಾರಿ ಕೆಮ್ಮುತ್ತಾನೆ. ಅವನ ಕೆಮ್ಮಿಗೆ ರತ್ನಿ ವಾಸ್ತವಕ್ಕೆ ಬರುತ್ತಾಳೆ. ಯಾರೋ ನನ್ನ ಪಕ್ಕ ಕೂತಿದ್ದಾರಲ್ಲ ಎಂದು ತಿರುಗಿ ನೋಡಿದರೆ ತನ್ನ ಪಕ್ಕದಲ್ಲಿ ಕೂತಿರುವ ಸಣಕಲ ಮನುಷ್ಯನನ್ನು ನೋಡಿ ಕಣ್ಣು ಕಿರಿದಾಗಿಸಿಕೊಂಡ ರತ್ನಿ, ಯಾವನಯ್ಯ ನೀನು? ಅಲ್ಲೆಲ್ಲ ಅಷ್ಟೊಂದು ಖಾಲಿ ಬೆಂಚುಗಳು ಇದ್ದರೂ ಇಲ್ಲಿ ನನ್ನ ಬೆಂಚಿನ ಮೇಲೆ ಬಂದು ಕೂತಿದ್ದೀಯಲ್ಲ ಎನ್ನುತ್ತಾಳೆ ರತ್ನಿ. ಅವಳ ಮಾತಿಗೆ ಆ ಮನುಷ್ಯ, ಈ ಹುಡುಗಿ ನಾನಂದುಕೊಂಡ ರೀತಿ ಆ ಟೈಪ್ ಹುಡುಗಿಯಲ್ಲ ಅನಿಸುತ್ತದೆ. ಆದರೂ ನೋಡುವುದಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಒಂದು ಸಾರಿ ಟ್ರೈ ಮಾಡೋಣ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು, ಏ ಹುಡುಗಿ, ನೀನು ಎಷ್ಟು ಕೇಳುತ್ತೀಯಾ ಅಷ್ಟು ದುಡ್ಡು ಕೊಡುತ್ತೇನೆ, ನನ್ನ ಜೊತೆ ಬರುತ್ತೀಯಾ ಎಂದು ಕೇಳುತ್ತಾನೆ. ರತ್ನಿಗೆ ಸಡನ್ನಾಗಿ ಅವನು ಹೇಳುತ್ತಿರುವ ಮಾತಿನ ಅರ್ಥ ಗೊತ್ತಾಗುವುದಿಲ್ಲ. ಏಯ್, ನಾನು ಯಾವಾಗ ನಿನಗೆ ದುಡ್ಡು ಕೇಳಿದೆ? ಅಷ್ಟಕ್ಕೂ ನಾನು ಏಕೆ ನಿನ್ನ ಜೊತೆ ಬರಬೇಕು ಎಂದು ಕೇಳುತ್ತಾಳೆ ರತ್ನಿ. ಅಯ್ಯೋ, ಇದ್ಯಾವುದೋ ಚೈಲ್ಡು ಅನಿಸುತ್ತೆ ಎಂದುಕೊಂಡ ಮನುಷ್ಯ, ಹೇ ಹುಡುಗಿ, ಯಾಕೆ ಅಂತ ಗೊತ್ತಿಲ್ವಾ ಎಂದು ತನ್ನ ತುಟಿಯನ್ನು ಕಚ್ಚಿಕೊಂಡು ಮೋಹಕವಾಗಿ ಅವಳನ್ನು ನೋಡುತ್ತಾನೆ. ರತ್ನಿಗೆ ಆಗ ಗೊತ್ತಾಗಿ ಬಿಡುತ್ತದೆ ಅವನು ಏಕೆ ದುಡ್ಡು ಕೊಡುತ್ತೀನಿ, ನನ್ನ ಜೊತೆ ಬಾ ಎನ್ನುತ್ತಿದ್ದಾನೆ ಎಂದು. ಅವನ ಉದ್ದೇಶ ಗೊತ್ತಾದ ತಕ್ಷಣ ರತ್ನಿಗೆ ಎಲ್ಲಿಲ್ಲದ ಕೋಪ ಬಂದುಬಿಡುತ್ತದೆ. ಎದ್ದು ನಿಂತವಳು, ಅಯ್ಯೋ ನಾಯಿ ನನ್ನ ಮಗನೇ, ನನ್ನನ್ನೇ ದುಡ್ಡು ಕೊಡುತ್ತೀನಿ ಬಾ ಎಂದು ಕರೆಯುತ್ತೀಯಾ ಎಂದು ಮುಷ್ಟಿ ಮಾಡಿದ ಕೈಯಿಂದ ಅವನ ಮುಖಕ್ಕೆ ಒಂದು ಗುದ್ದುತ್ತಾಳೆ. ಅವಳ ಏಟಿನ ರಭಸಕ್ಕೆ ಸಣಕಲ ಮನುಷ್ಯ ಕೂತಿದ್ದ ಕಲ್ಲು ಬೆಂಚಿನಿಂದ ಕೆಳಗೆ ಬೀಳುತ್ತಾನೆ. ರತ್ನಿ ಅವನ ಕಣ್ಣಿಗೆ ಸರಿಯಾಗಿ ಒಂದು ಗುದ್ದು ಕೊಟ್ಟಿದ್ದಳು. ಅವನ ಕಣ್ಣು ಊದಿಕೊಂಡು ಸುತ್ತ ಕೆಂಪಾಗಿ ಬಿಟ್ಟಿತ್ತು. ಆ ಮನುಷ್ಯ ಸವರಿಕೊಂಡು ಎದ್ದು ನಿಂತು, ಏ ಹುಡುಗಿ, ನನಗೆ ಹೊಡೆಯುತ್ತೀಯಾ ಎಂದು ಅವಳ ಹತ್ತಿರ ಬರುತ್ತಿದ್ದಂತೆಯೇ ರತ್ನಿ ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ನೆರಿಗೆಯನ್ನು ಕೂಡ ಸಿಕ್ಕಿಸಿಕೊಂಡು ಮತ್ತೆ ಕೈಯನ್ನು ಮುಷ್ಟಿ ಮಾಡಿ ಅವನ ಇನ್ನೊಂದು ಕಣ್ಣಿಗೆ ಗುದ್ದುತ್ತಾಳೆ. ಅವಳ ಏಟಿಗೆ ಸಣಕಲ ಮನುಷ್ಯ ನೋವಿನಿಂದ ಅಮ್ಮ ಎಂದು ಕೂಗುತ್ತಾ ಕೆಳಗಡೆ ಬೀಳುತ್ತಾನೆ. ಅಷ್ಟಕ್ಕೆ ಸುಮ್ಮನಾಗದ ರತ್ನಿ ಅವನ ಬಳಿ ಹೋಗಿ ಅವನ ಜುಟ್ಟನ್ನು ಹಿಡಿದು ಜಗ್ಗಾಡಿ ಅವನನ್ನು ನಿಲ್ಲಿಸುತ್ತಾಳೆ. ಏನೋ ಕಡ್ಡಿ ನನ್ನ ಮಗನೇ, ಜೋರಾಗಿ ಗಾಳಿ ಬಂದರೆ ತೂರು ಹೋಗುವ ಹಾಗಿದ್ದೀಯೇ? ನಿನಗೆ ನಾನು ಬೇಕಾ? ನಿನಗೆ ಹೆಂಡತಿ ಮಕ್ಕಳು ತಾಯಿ ಯಾರೂ ಇಲ್ಲವಾ? ನಡೆದು ನಡೆದು ಸುಸ್ತಾಯಿತು, ಕೂತು ಸುಧಾರಿಸಿಕೊಳ್ಳೋಣವೆಂದು ಇಲ್ಲಿಗೆ ಬಂದರೆ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಲ್ಲದೆ ದುಡ್ಡು ಕೊಡುತ್ತೀನಿ ಬಾ ಎನ್ನುತ್ತೀಯ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳ ಸಹವಾಸಕ್ಕೂ ಹೋಗಬಾರದು, ಹಾಗೆ ಮಾಡುತ್ತೀನಿ ಎಂದು ಒಂದು ಕೈಯಲ್ಲಿ ಅವನ ಜುಟ್ಟು ಹಿಡಿದು ಇನ್ನೊಂದು ಕೈಯಲ್ಲಿ ಅವನ ಹೊಟ್ಟೆಗೆ ಗುದ್ದಿಯುತ್ತಾಳೆ. ಆ ಸಮಯದಲ್ಲೇ ಸಿದ್ಧಾರ್ಥ್ ಕಡೆಯ ಹುಡುಗರು ಅವಳನ್ನು ನೋಡಿ ಅವಳ ಫೋಟೋವನ್ನು ತೆಗೆದು ಸಿದ್ಧಾರ್ಥ್ಗೆ ಮೆಸೇಜ್ ಮಾಡಿರುತ್ತಾರೆ. ಇಷ್ಟು ರತ್ನಿ ಆ ಮನುಷ್ಯನಿಗೆ ಹೊಡೆಯಲು ಕಾರಣ. ಸಿದ್ಧಾರ್ಥ್, ಅಂಜಲಿ, ರಮೇಶ್, ಚಂಚಲ ರತ್ನಿ ಇರುವ ಜಾಗಕ್ಕೆ ಬಂದರೂ ಅವಳು ಇನ್ನೂ ಆ ಮನುಷ್ಯನ ಜುಟ್ಟನ್ನು ಹಿಡಿದು ಎಳೆದಾಡುತ್ತಿರುವುದನ್ನು ನೋಡಿದ ನಾಲ್ವರಿಗೆ ಆಶ್ಚರ್ಯ. ಸರ್, ಮೊದಲು ರತ್ನಿಯನ್ನು ತಡೆಯಿರಿ, ಇಲ್ಲವೆಂದರೆ ಅವನನ್ನು ಅಲ್ಲೇ ಸಾಯಿಸಿಬಿಡುತ್ತಾಳೆ ಎನ್ನುತ್ತಾಳೆ ಅಂಜಲಿ. ರತ್ನಿಯ ಬಳಿ ಓಡಿದ ಸಿದ್ಧಾರ್ಥ್, ರತ್ನಿ ಬಿಡು ಅವನನ್ನು ಎನ್ನುತ್ತಾನೆ. ಸಿದ್ಧಾರ್ಥ್ ಕೂಗಿಗೂ ರತ್ನಿ ತಲೆ ಕೆಡಿಸಿಕೊಳ್ಳದೆ ಅವನಿಗೆ ಹೊಡೆಯುತ್ತಿರುತ್ತಾಳೆ. ಅಂಜಲಿ, ಚಂಚಲ ರತ್ನಿಯ ಬಳಿ ಓಡಿ ಅಂಜಲಿ ರತ್ನಿಯ ಕೈಗಳನ್ನು ಭದ್ರವಾಗಿ ಹಿಡಿದರೆ ಚಂಚಲ ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು, ಸಾಕು ರತ್ನಿ, ಇನ್ನೊಂದು ಏಟು ಅವನಿಗೂ ನೀನು ಹೊಡೆದರೆ ಅವನು ಅಲ್ಲೇ ಸತ್ತು ಹೋಗುತ್ತಾನೆ ಅಷ್ಟೇ ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ ಚಂಚಲ. ರಮೇಶ್ ಸಿದ್ಧಾರ್ಥ್ ಕಡೆಯ ಹುಡುಗರ ಬಳಿ ತಿರುಗಿ, ಯಾಕೆ ಅವಳು ಅವನಿಗೆ ಆ ರೀತಿ ಹೊಡೆಯುತ್ತಿದ್ದಾಳಲ್ಲ ಎಂದು ಕೇಳುತ್ತಾನೆ. ಗೊತ್ತಿಲ್ಲ ಸರ್, ನಾವು ಬರೋದಕ್ಕಿಂತ ಮುಂಚೆನೇ ಆ ಹುಡುಗಿ ಅವನನ್ನು ಹೊಡೆಯುತ್ತಿದ್ದಾಳೆ. ನೀವು ಬರುವ ತನಕವೂ ಕೂಡ ಹೊಡೆಯುತ್ತಲೇ ಇದ್ದಾಳೆ. ನಾವು ಎಲ್ಲಿ ಹೋಗಿ ತಡೆದರೆ ಆ ಏಟು ನಮಗೂ ಬೀಳಬಹುದು ಎಂದು ಸುಮ್ಮನೆ ನಿಂತು ನೋಡುತ್ತಿದ್ದೇವೆ ಅಷ್ಟೇ ಎನ್ನುತ್ತಾರೆ ಸಿದ್ಧಾರ್ಥ್ ಕಡೆಯ ಹುಡುಗರು. ಸಿದ್ಧಾರ್ಥ್ ಅವರ ಮಾತುಗಳನ್ನು ಕೇಳಿಸಿಕೊಂಡ ನಂತರ ಕೆಳಗೆ ಚೆನ್ನಾಗಿ ಒದೆ ತಿಂದು ಬಿದ್ದ ಮನುಷ್ಯನ ಕಾಲರ್ ಹಿಡಿದು ಮೇಲಕ್ಕೆ ಎತ್ತಿ ನಿಲ್ಲಿಸಿ, ಯಾರೋ ನೀನು? ಏನು ಮಾಡಿದೆ ನಮ್ಮ ಹುಡುಗಿಗೆ? ಯಾಕೆ ಅವಳು ನಿನಗೆ ಹೊಡೆಯುತ್ತಿದ್ದಾಳೆ
ಎಂದು ಕೇಳುತ್ತಾನೆ. ವಧೆ ತಿಂದ ಒಣಕಲ ಮನುಷ್ಯನಿಗೆ ಎದುರು ಯಾರು ಇದ್ದಾರೆ ಎಂದು ಕೂಡ ಕಾಣಿಸುತ್ತಿರಲಿಲ್ಲ. ರತ್ನಿಯ ಹೊಡೆತದಿಂದ ನಿಲ್ಲುವುದಕ್ಕೂ ಕೂಡ ಆಗದೆ ತೂರಾಡುತ್ತಿದ್ದ ಒಣಕಲ ಮನುಷ್ಯ. ಸರ್, ಬಿಟ್ಟು ಬಿಡಿ ಸರ್, ನನ್ನನ್ನು ನಿಮ್ಮ ದಮ್ಮಯ್ಯ ಅನ್ನುತ್ತೇನೆ ಎಂದು ಕಷ್ಟದಲ್ಲೇ ಕೈ ಮುಗಿಯುತ್ತಾನೆ. ರತ್ನಿ, ಯಾಕೆ ಆ ಹುಡುಗನಿಗೆ ಅಷ್ಟೊಂದು ಹೊಡೆದಿದ್ದೀಯಾ? ಏನಾಯಿತು ಎಂದು ಕೇಳುತ್ತಾಳೆ ಚಂಚಲ. ಆ ಕಡ್ಡಿ ನನ್ನ ಮಗ ನನಗೆ ದುಡ್ಡು ಕೊಡುತ್ತೇನೆ ಬರುತ್ತೀಯಾ ಎಂದು ಕೇಳುತ್ತಾನೆ, ಅದಕ್ಕೆ ಹೊಡೆದೆ ಎನ್ನುತ್ತಾಳೆ ರತ್ನಿ. ರತ್ನಿಯ ಮಾತಿಗೆ ರಮೇಶ್ ಮತ್ತು ಸಿದ್ಧಾರ್ಥ್ಗೆ ಕೋಪ ಬರುತ್ತದೆ. ಅವನಿಗೆ ಹೊಡೆಯಲು ಇಬ್ಬರು ಕೈ ಎತ್ತಿದ ತಕ್ಷಣ ಅಂಜಲಿ ಅವರಿಬ್ಬರ ಬಳಿ ಓಡಿ ಅವರನ್ನು ತಡೆದು, ಸರ್, ಅಣ್ಣ, ಪ್ಲೀಸ್ ಹೊಡೆಯಬೇಡಿ. ರತ್ನಿ ಈಗಾಗಲೇ ಅವನಿಗೆ ಚೆನ್ನಾಗಿ ಹೊಡೆದು ಅರ್ಧ ಜೀವ ಮಾಡಿದ್ದಾಳೆ. ಈಗ ನಿಮ್ಮ ಏಟನ್ನು ತಿಂದರೆ ಅವನು ಇಲ್ಲೇ ಸತ್ತು ಹೋಗುತ್ತಾನೆ ಅಷ್ಟೇ. ಸುಮ್ಮನೆ ಬಿಟ್ಟು ಬಿಡಿ ಅವನನ್ನು ಎಂದು ಅವರನ್ನು ಹಿಂದೆ ಸರಿಸಿ ಸಿದ್ಧಾರ್ಥ್ ಕಡೆಯ ಹುಡುಗರನ್ನು ಕರೆಸಿ, ಇವನನ್ನು ಇಲ್ಲಿ ಹತ್ತಿರದ ಯಾವುದಾದರೂ ಆಸ್ಪತ್ರೆಗೆ ಸೇರಿಸಿಬಿಡಿ ಎನ್ನುತ್ತಾಳೆ ಅಂಜಲಿ. ಅಂಜಲಿಯ ಮಾತಿಗೆ ಸಿದ್ಧಾರ್ಥ್ ಅವಳನ್ನು ಕೋಪದಿಂದ ನೋಡಿದರೆ ರತ್ನಿ, ರಮೇಶ್ ಮತ್ತು ಚಂಚಲ ತಲೆ ಚೆಚ್ಚಿಕೊಳ್ಳುತ್ತಾರೆ. ಸಿದ್ಧಾರ್ಥ್ ಕೋಪವನ್ನು ನೋಡಿದ ಅಂಜಲಿ ಉಗುಳು ನುಂಗುತ್ತಾ, ಸರ್, ಅದು ಪಾಪ ತುಂಬ ಏಟಾಗಿದೆ ಅದಕ್ಕೆ ಎಂದು ರಾಗ ಎಳೆಯುತ್ತಾಳೆ. ಆದರೂ ಸಿದ್ಧಾರ್ಥ್ನ ಕೋಪದ ದೃಷ್ಟಿ ಬದಲಾಗುವುದಿಲ್ಲ. ಮೆಲ್ಲಗೆ ರಮೇಶ್ ಬಳಿ ಹೋದ ಅಂಜಲಿ, ಅಣ್ಣ, ಸ್ವಲ್ಪ ದುಡ್ಡು ಇದ್ದರೆ ಕೊಡು ಎಂದು ಭಯದಲ್ಲೇ ಮೆಲ್ಲಗೆ ಕೇಳುತ್ತಾಳೆ. ರಮೇಶ್ಗೆ ಅವಳು ಏಕೆ ದುಡ್ಡನ್ನು ಕೇಳುತ್ತಿದ್ದಾಳೆ ಎಂದು ಗೊತ್ತಾಗಿ ಅವನ ಜೇಬಿನಲ್ಲಿ ಇದ್ದ ದುಡ್ಡನ್ನು ಅವಳ ಕೈಗೆ ನೀಡುತ್ತಾನೆ. ಅವಳು ಕೆಳಗೆ ಬಿದ್ದಿದ್ದ ಮನುಷ್ಯನ ಬಳಿ ಹೋಗಿ, ಇನ್ನು ಮುಂದೆಯಾದರೂ ಬೇರೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವುದನ್ನು ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಇರುವುದನ್ನು ಕಲಿಯಿರಿ ಎಂದು ಅವನ ಕೈಗೆ ತಾನು ಹಿಡಿದಿದ್ದ ದುಡ್ಡನ್ನು ಕೊಟ್ಟು, ಸಿದ್ಧಾರ್ಥ್ ಹುಡುಗರಿಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಸಿದ್ಧಾರ್ಥ್ ಕಡೆಯ ಹುಡುಗರು ಸಿದ್ಧಾರ್ಥ್ನನ್ನು ನೋಡುತ್ತಾರೆ. ಸಿದ್ಧಾರ್ಥ್ ಕಣ್ಣ ಸನ್ನೆಯಲ್ಲೇ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ. ಸಿದ್ಧಾರ್ಥ್ ಕಡೆಯ ಹುಡುಗರು ಆ ಸಣಕಲ ಮನುಷ್ಯನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ. ಸಿದ್ಧಾರ್ಥ್ ಅಂಜಲಿಯ ಕಡೆ ತಿರುಗಿ, ನಿನ್ನ ಸಮಾಜ ಸೇವೆ ಮುಗೀತಾ ಎಂದು ಗಡುಸಾಗಿಯೇ ಕೇಳುತ್ತಾನೆ. ಅಂಜಲಿ ಏನು ಮಾತನಾಡದೆ ಸುಮ್ಮನೆ ರಮೇಶ್ ಬಳಿ ಹೋಗಿ ನಿಲ್ಲುತ್ತಾಳೆ. ರಮೇಶ್ ಸಿದ್ಧಾರ್ಥ್ಗೆ, ಬಿಡು ಸಿದ್ಧಾರ್ಥ್, ಅವಳ ಬುದ್ಧಿ ನಿನಗೆ ಗೊತ್ತಿಲ್ಲವೇ? ಅವಳು ಯಾವತ್ತೂ ಬದಲಾಗುವುದಿಲ್ಲ. ನೀನು ಮೊದಲು ರತ್ನಿಯನ್ನು ಮನೆಗೆ ಕರೆದುಕೊಂಡು ಹೋಗುವುದರ ಬಗ್ಗೆ ಯೋಚನೆ ಮಾಡು. ಅವಳು ಮುಖ ಊದಿಸಿಕೊಂಡು ನಿಂತಿರುವುದನ್ನು ನೋಡು. ಅದು ಹೇಗೆ ಸಮಾಧಾನ ಮಾಡುತ್ತೀಯಾ ನಮಗೆ ಗೊತ್ತಿಲ್ಲ. ನಾವು ನಿಮ್ಮ ಇಬ್ಬರ ಮಧ್ಯೆ ಎಂಟ್ರಿಯಾಗುವುದಿಲ್ಲ. ಇನ್ನು ನೀನುಂಟು, ನಿನ್ನ ಪುಟ್ಟ ತಂಗಿ ಉಂಟು ಎಂದು ಹೇಳುತ್ತಾನೆ ರಮೇಶ್. ತನ್ನ ಪುಟ್ಟ ತಂಗಿಯ ವಿಷಯ ಬಂದ ತಕ್ಷಣ ಸಿದ್ಧಾರ್ಥ್ ನೋಟವನ್ನು ರತ್ನಿಯ ಮೇಲೆ ಬೀರುತ್ತಾನೆ. ರತ್ನಿ ಮುಖವನ್ನು ಊದಿಸಿಕೊಂಡು ಚಂಚಲ ಬಳಿ ನಿಂತಿರುತ್ತಾಳೆ. ರತ್ನಿಯ ಬಳಿ ಹೋದ ಸಿದ್ಧಾರ್ಥ್, ರತ್ನಿ ಪುಟ್ಟ ಎಂದು ಮೃದುವಾಗಿ ಕರೆಯುತ್ತಾನೆ. ಸಿದ್ಧಾರ್ಥ್ ಕೂಗಿಗೆ ಏನೂ ಮಾತನಾಡದ ರತ್ನಿ ತನ್ನ ಪಾಡಿಗೆ ತಾನು ಕಲ್ಲು ಬೆಂಚಿನ ಮೇಲೆ ತಾನು ತಂದಿದ್ದ ಬಟ್ಟೆ ಬ್ಯಾಗನ್ನು ತೆಗೆದುಕೊಂಡು ಹೊರಡಲು ನೋಡುತ್ತಾಳೆ. ರತ್ನಿಯ ಕೈಯನ್ನು ಹಿಡಿದ ಸಿದ್ಧಾರ್ಥ್, ರತ್ನಿ, ನೀನು ನನ್ನ ಪುಟ್ಟ ತಂಗಿಯಲ್ಲವಾ? ನನ್ನ ಜೊತೆ ಮಾತನಾಡುವುದಿಲ್ಲವಾ? ಈ ಅಣ್ಣನನ್ನು ಕ್ಷಮಿಸುವುದಿಲ್ಲವಾ? ತಪ್ಪಾಯಿತು ರತ್ನಿ, ಕೋಪದಲ್ಲಿ ನಿನಗೆ ಜೋರು ಮಾಡಿಬಿಟ್ಟೆ. ಈ ಅಣ್ಣನ ತಪ್ಪನ್ನು ಮನ್ನಿಸಿ ಮನೆಗೆ ಬಾ ರತ್ನಿ ಎನ್ನುತ್ತಾನೆ ಸಿದ್ಧಾರ್ಥ್. ನನಗೆ ಯಾವ ಅಣ್ಣನೂ ಇಲ್ಲ, ಏನೂ ಇಲ್ಲ. ನನಗೆ ನಿಮ್ಮ ಸಹವಾಸನೆ ಬೇಡ. ಕೇವಲ 3-4 ಭೇಟಿಯಾದ ತಕ್ಷಣ ನಿಮ್ಮನ್ನು ನನ್ನ ಸ್ವಂತ ಅಣ್ಣನ ಥರ ಎಂದು ನಾನು ತಿಳಿದುಕೊಂಡಿದ್ದು ನನ್ನ ಮೊದಲನೇ ತಪ್ಪು. ನನಗೆ ನನ್ನ ಅಣ್ಣನ ಮನೆ ಇದೆ ಎಂದು ನಾನು ನಿಮ್ಮ ಮನೆಗೆ ಬಂದಿದ್ದು ನಾನು ಮಾಡಿದ ಎರಡನೇ ತಪ್ಪು. ನಿಮ್ಮ ಮನೆಗೆ ಬಂದು ನನ್ನ ಕಷ್ಟವನ್ನು ಹೇಳಿಕೊಂಡಿದ್ದು ಮೂರನೇ ತಪ್ಪು. ಬಂದವಳು ಸುಮ್ಮನೆ ಇರದೆ ನಿನ್ನ ಮತ್ತು ಅಂಜಲಿಯ ವಿಷಯವನ್ನು ನಾನು ಎಲ್ಲರ ಮುಂದೆ ಹೇಳಿದ್ದು ನಾನು ಮಾಡಿದ 4ನೇ ತಪ್ಪು. ಇವೆಲ್ಲಕ್ಕಿಂತ ನಾನು ಮಾಡಿದ ದೊಡ್ಡ ತಪ್ಪು ಯಾವುದು ಗೊತ್ತಾ? ನಾನು ಬದ್ರಿಯನ್ನು ಬಿಟ್ಟು ಬಂದಿದ್ದು. ಕಷ್ಟನೋ ಸುಖನೋ ನಾನು ಬದ್ರಿಯ ಬಳಿಯಲ್ಲಿಯೇ ಇದ್ದುಕೊಂಡು ಅವನಿಗೆ ನಿಧಾನವಾಗಿ ವಿಷಯವನ್ನು ತಿಳಿ ಹೇಳಿ ಅಲ್ಲೇ ಇದ್ದಿದ್ದರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಾನು ನನ್ನ ಬದ್ರಿ ಹತ್ತಿರ ಹೋಗುತ್ತೇನೆ ಎಂದು ಹೆಜ್ಜೆ ಮುಂದೆ ಹಾಕುತ್ತಾಳೆ ರತ್ನಿ. ಇಷ್ಟು ಹೊತ್ತು ರತ್ನಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಿದ್ಧಾರ್ಥ್ಗೆ ರತ್ನಿ ಎಷ್ಟು ನೊಂದಿದ್ದಾಳೆ ಎನ್ನುವುದು ಗೊತ್ತಾಗುತ್ತದೆ. ಅವನ ಕಣ್ಣು ತೆಳುವಾಗಿ ತುಂಬುತ್ತದೆ. ರತ್ನಿ ಹೋಗುತ್ತಿದ್ದರೂ ಅವಳನ್ನೇ ನೋಡುತ್ತಾ ನಿಂತು ಬಿಡುತ್ತಾನೆ ಸಿದ್ಧಾರ್ಥ್. ಚಂಚಲ ಸಿದ್ಧಾರ್ಥ್ ಬಳಿ ಬಂದು, ಸಿದ್ದು, ರತ್ನಿ ಹೋಗುತ್ತಿದ್ದಾಳೆ, ಸುಮ್ಮನೆ ನೋಡುತ್ತಾ ನಿಂತಿದ್ದೀಯಲ್ಲ, ಹೋಗು ಅವಳನ್ನು ತಡಿ ಎನ್ನುತ್ತಾಳೆ. ರತ್ನಿಗೆ ತುಂಬ ಬೇಜಾರಾಗಿದೆ ಚಂಚಲ.
ಎನ್ನುತ್ತಾನೆ ಸಿದ್ಧಾರ್ಥ್. ಸರ್, ರತ್ನಿಗೆ ಕೋಪ ಮತ್ತು ಬೇಜಾರು ಮಾಡಿಕೊಳ್ಳಲು ತುಂಬ ಹೊತ್ತು ಆಗಲ್ಲ. ಅದಕ್ಕೆಲ್ಲ ಅವಳ ಬಳಿ ಆಯಸ್ಸು ಕಡಿಮೆ. ಇನ್ನು 2 ಮಾತುಗಳನ್ನು ಆಡಿ ಅವಳನ್ನು ಸಮಾಧಾನ ಮಾಡಿ ಹೋಗಿ ಎನ್ನುತ್ತಾಳೆ ಅಂಜಲಿ. ರಮೇಶ್ ಸಿದ್ಧಾರ್ಥ್ ಬಳಿ ಬಂದು, ಸಿದ್ಧಾರ್ಥ್, ನೀನು ಈ ರೀತಿ ಮೆದುವಾಗಿ ಮಾತನಾಡಿದರೆ ರತ್ನಿ ಕೇಳುವುದಿಲ್ಲ ಅನಿಸುತ್ತದೆ ಎನ್ನುತ್ತಾನೆ ರಮೇಶ್. ಸಿದ್ಧಾರ್ಥ್ ರಮೇಶ್ನ ಮುಖವನ್ನು ನೋಡುತ್ತಾನೆ. ರಮೇಶ್ ತುಂಟ ನಗು ಒಂದನ್ನು ಬೀರುತ್ತಾನೆ. ಸಿದ್ಧಾರ್ಥ್ ಅರ್ಥ ಮಾಡಿಕೊಂಡು ರತ್ನಿಯ ಬಳಿ ಓಡುತ್ತಾನೆ. ರತ್ನಿ ಪುಟ್ಟ, ನಾನು ಕೊನೆಯ ಬಾರಿ ಕರೆಯುತ್ತಿದ್ದೇನೆ, ಬಾ ಮನೆಗೆ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ್. ರತ್ನಿ ಸಿದ್ಧಾರ್ಥ್ನನ್ನು ದುರುಗುಟ್ಟು ನೋಡುತ್ತಾ, ನಾನು ಬರಲ್ಲ ಎಂದು ಮುಖ ಉದ್ದಿಸಿಕೊಂಡು ಮತ್ತೆ ಹೆಜ್ಜೆ ಹಾಕುತ್ತಾಳೆ. ಇವಳು ಹೀಗೆ ಹೇಳಿದರೆ ಕೇಳುವುದಿಲ್ಲ ಎಂದು ಸಿದ್ಧಾರ್ಥ್ ರತ್ನಿಯನ್ನು ತನ್ನ ತೋಳಿನಲ್ಲಿ ಎತ್ತಿಕೊಳ್ಳುತ್ತಾನೆ. ಸಿದ್ಧಾರ್ಥ್ ಸಡನ್ ವರ್ತನೆಯಿಂದ ರತ್ನಿಗೆ ಗಾಬರಿಯಾಗಿ, ಸಿದ್ದು ಅಣ್ಣ, ಏನು ಮಾಡ್ತಾ ಇದ್ದೀರಾ? ಇಳಿಸು ನನ್ನನ್ನು ಕೆಳಗಡೆ ಎನ್ನುತ್ತಾಳೆ. ಸಿದ್ಧಾರ್ಥ್ ಅಂಜಲಿಯನ್ನು ಎತ್ತಿಕೊಂಡುದನ್ನು ನೋಡಿದ ಅಂಜಲಿ ಮತ್ತು ಚಂಚಲ ಗಾಬರಿಯಿಂದ ಅವನ ಕಡೆ ಓಡುತ್ತಾರೆ. ರತ್ನಿ ಏನು ಹೇಳಿದರೂ ಸಿದ್ಧಾರ್ಥ್ ಅವಳನ್ನು ಕೆಳಗಡೆ ಬಿಡದೆ ತನ್ನ ಕಾರಿನ ಹತ್ತಿರ ಎತ್ತುಕೊಂಡು ಹೋಗುತ್ತಾನೆ. ಕಾರಿನ ಮುಂದೆ ಬಾಗಿಲನ್ನು ತೆಗೆದು ರತ್ನಿಯನ್ನು ಕೂರಿಸಿ ಎಲ್ಲರನ್ನೂ ಬೇಗ ಬನ್ನಿ ಎಂದು ಸನ್ನೆ ಮಾಡಿ ಕರೆದು ಅವನೂ ಕಾರು ಒಳಗೆ ಕೂತುಕೊಳ್ಳುತ್ತಾನೆ. ಅವನ ಸೂಚನೆಯಂತೆ ರಮೇಶ್, ಚಂಚಲ, ಅಂಜಲಿ ಬೇಗ ಬಂದು ಅವರೂ ಕೂಡ ಹಿಂದಿನ ಸೀಟಿನಲ್ಲಿ ಕೂತುಕೊಳ್ಳುತ್ತಾರೆ. ಎಲ್ಲರನ್ನು ದುರುಗುಟ್ಟು ನೋಡಿದ ರತ್ನಿ, ನೀವೆಲ್ಲರೂ ನನ್ನನ್ನು ಕಿಡ್ನಾಪ್ ಮಾಡುತ್ತಿದ್ದೀರಾ ಎನ್ನುತ್ತಾಳೆ. ಎಲ್ಲರಿಗೂ ಅವಳ ಮಾತಿಗೆ ನಗು ಬಂದರೂ ಏನೂ ಹೇಳದೆ ಸುಮ್ಮನೆ ಕೂತಿರುತ್ತಾರೆ. ನೋಡು ರತ್ನಿ, ಇದಕ್ಕೆ ನಮ್ಮನ್ನು ಮಧ್ಯೆ ಎಳೆಯಬೇಡ. ನೀನು ನಿನ್ನ ಅಣ್ಣನನ್ನು ಕೇಳಿಕೊ, ಅವನೇ ತಾನೇ ನಿನ್ನನ್ನು ಎತ್ತುಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ್ದು. ಇದಕ್ಕೂ ನಮಗೂ ಯಾವ ಸಂಬಂಧವಿಲ್ಲ ಎನ್ನುತ್ತಾಳೆ ಚಂಚಲ. ರತ್ನಿ ಚಂಚಲಾಗೆ ಮೂತಿ ತಿರುಗಿಸಿ ಸಿದ್ಧಾರ್ಥ್ ಕಡೆ ತಿರುಗಿ, ಸಿದ್ದು ಅಣ್ಣ, ನಾನು ಊರಿಗೆ ಹೋಗುತ್ತೇನೆ, ಕಾರಿನ ಡೋರ್ ತೆಗಿ ಎನ್ನುತ್ತಾಳೆ. ರತ್ನಿ ಪುಟ್ಟ, ಪ್ಲೀಸ್ ಕಣೋ, ನಾನು ಕೋಪದಲ್ಲಿ ಆಡಿದ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ ಕಣೋ. ಅಣ್ಣನಾಗಿ ತಂಗಿಗೆ ಒಂದು ಮಾತು ಬೈಯುವ ಆಗಿಲ್ಲವಾ? ನೀನು ನಿಜವಾಗಲೂ ನನ್ನನ್ನು ಸ್ವಂತ ಅಣ್ಣ ಎಂದು ಸ್ವೀಕರಿಸಿದ್ದರೆ ಈ ಚಿಕ್ಕ ವಿಷಯಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗುತ್ತಿರಲಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್. ಹೌದು ಸಿದ್ಧಾರ್ಥ್, ನೀನು ಹೇಳುತ್ತಿರುವುದು ನಿಜ. ರತ್ನಿ ನಿನ್ನನ್ನು ನಿಜವಾಗಲೂ ಸ್ವಂತ ಅಣ್ಣ ಎಂದುಕೊಂಡಿಲ್ಲ. ಎಲ್ಲಾದರೂ ಅಣ್ಣ ತಂಗಿಗೆ ಬೈದರೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗುತ್ತಾರಾ? ಅಣ್ಣನಿಗೆ ಜೋರು ಮಾಡಿ ಅವನ ಬಳಿಯಲ್ಲಿಯೇ ಕ್ಷಮೆ ಕೇಳಿಸಿಕೊಳ್ಳುವ ರೀತಿ ಮಾಡುತ್ತಾರೆ ಗೊತ್ತಾ ಎನ್ನುತ್ತಾನೆ ರಮೇಶ್. ರತ್ನಿ ರಮೇಶ್ ಕಡೆ ತಿರುಗಿ, ನಾನು ಅಣ್ಣನನ್ನು, ಸಿದ್ದು ಅಣ್ಣನನ್ನು ನನ್ನ ಸ್ವಂತ ಅಣ್ಣ ಎಂದೇ ತಿಳಿದಿರುವುದು ಎಂದು ಮುಖ ಊದಿಸಿಕೊಳ್ಳುತ್ತಾಳೆ ರತ್ನಿ. ಏನೂ ಇಲ್ಲ, ನೀನು ಸುಮ್ಮನೆ ಸುಳ್ಳು ಹೇಳುತ್ತಿದ್ದೀಯ ಅಷ್ಟೆ. ಈಗ ನನ್ನ ತಂಗಿ ಅಂಜಲಿಯನ್ನು ನೋಡು, ನಾನು ಎಷ್ಟು ಬೇಜಾರು ಮಾಡಿದರೂ ನನ್ನ ಜೊತೆ ಅವಳು ಮುನಿಸಿಕೊಳ್ಳುವುದಿಲ್ಲ. ಅವಳೇ ಬಂದು ನನ್ನನ್ನು ಮಾತನಾಡಿಸುತ್ತಾಳೆ ಗೊತ್ತಾ ಎನ್ನುತ್ತಾನೆ ರಮೇಶ್. ರತ್ನಿ ಅಂಜಲಿಯ ಮುಖವನ್ನು ನೋಡುತ್ತಾಳೆ. ಅಂಜಲಿ ಹೌದು ಎಂದು ತಲೆ ಆಡಿಸುತ್ತಾಳೆ. ರಮೇಶ್ ರತ್ನಿಯನ್ನು ಮಕ್ಕಳನ್ನು ಓಲೈಸುವ ಹಾಗೆ ಓಲೈಸುತ್ತಿದ್ದಾನೆ. ರತ್ನಿ, ಅಣ್ಣ ತಂಗಿ ಮಧ್ಯೆ ಈ ಜಗಳ, ಜಂಜಾಟ, ಮುನಿಸು, ಕೋಪ ಎಲ್ಲ ಇದ್ದರೆ ಚಂದ ಗೊತ್ತಾ ಎನ್ನುತ್ತಾಳೆ ಚಂಚಲ. ರತ್ನಿ, ಹೌದಾ, ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಸಿದ್ದು ಅಣ್ಣ ನನಗೆ ಬೈದ ಎಂದು ಕೋಪದಲ್ಲಿ ಮನೆ ಬಿಟ್ಟು ಬಂದೆ ಅಷ್ಟೆ. ತಪ್ಪಾಯಿತು ಸಿದ್ದು ಅಣ್ಣ, ನನ್ನಿಂದ ನಿನಗೆ ಬೇಜಾರಾಗಿದ್ದರೆ ಎನ್ನುತ್ತಾಳೆ ರತ್ನಿ. ಅಯ್ಯೋ ನನ್ನ ಪುಟ್ಟ ತಂಗಿ, ನನ್ನಿಂದ ನಿನಗೆ ಬೇಜಾರಾಗಿರುವುದು. ನಾನು ನಿನ್ನ ಬಳಿ ಕ್ಷಮೆ ಕೇಳಬೇಕು. ತಪ್ಪಾಯಿತು ನನ್ನ ಪುಟ್ಟ ತಂಗಿ ಎನ್ನುತ್ತಾನೆ ಸಿದ್ಧಾರ್ಥ್. ನೀನು ಕ್ಷಮೆ ಕೇಳಬೇಡ ಸಿದ್ದು ಅಣ್ಣ. ಅಣ್ಣ ತಂಗಿ ಮಧ್ಯೆ ಕ್ಷಮೆ ಬರಬಾರದು. ಇನ್ನು ಮುಂದೆ ನೀನು ಎಷ್ಟೇ ಬೈದರೂ ನಾನು ಏನು ಅಂದುಕೊಳ್ಳುವುದಿಲ್ಲ ಆಯಿತಾ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ. ನನ್ನ ಮುದ್ದು ತಂಗಿ ಕಣೆ ನೀನು ಯಾವಾಗಲೂ ಹೀಗೆ ಇದ್ದರೆ ಚಂದ. ಬಾ, ಆ ಒಣಕಲ ಮನುಷ್ಯನಿಗೆ ಒಡೆದು ತುಂಬ ಸುಸ್ತಾಗಿರುತ್ತದೆ. ಏನಾದರೂ ಕೊಡಿಸುತ್ತೇನೆ ತಿನ್ನುವಂತೆ ಎನ್ನುತ್ತಾನೆ ಸಿದ್ಧಾರ್ಥ್. ಹಿಂದೆ ಕೂತಿದ್ದ 3 ಜನರಿಗೂ ಹಬ್ಬ, ಇವರಿಬ್ಬರು ಸರಿ ಹೋದರಲ್ಲ ಅಷ್ಟೇ ಸಾಕು ಎಂದುಕೊಳ್ಳುತ್ತಾರೆ. ಸರ್, ಹೊರಗಡೆ ಎಲ್ಲೂ ಹೋಗುವುದು ಬೇಡ, ಸೀದಾ ಮನೆಗೆ ಹೋಗೋಣ. ಮೋಹನ್ ಸರ್ ಅವರು ಹೇಳಿರುವುದು ಮರೆತು ಬಿಟ್ಟಿರಾ ಹೇಗೆ ಎನ್ನುತ್ತಾಳೆ ಅಂಜಲಿ. ನಾನು ಮರೆತೇ ಹೋಗಿದ್ದೆ ರತ್ನಿ ಪುಟ್ಟ. ನಿನ್ನ ಫ್ರೆಂಡು ನೀನು ಬರುವ ತನಕ ನಾನು ಊಟ ಮಾಡುವುದಿಲ್ಲ, ನಿಮ್ಮ ಜೊತೆ ಮಾತನಾಡುವುದಿಲ್ಲ ಎಂದು ರೂಮು ಸೇರಿ ಬಾಗಿಲು ಹಾಕಿಕೊಂಡಿದ್ದಾರೆ ಎನ್ನುತ್ತಾನೆ ಸಿದ್ಧಾರ್ಥ್. ಏನು, ನನ್ನ ಫ್ರೆಂಡು ರೂಮು ಸೇರಿದ್ದಾರಾ? ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೋಪ ಬಂದರೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕೂರುವುದೇ ಕೆಲಸವಾ
ಎನ್ನುತ್ತಾಳೆ ರತ್ನಿ. ಸಿದ್ಧಾರ್ಥ್ ನಕ್ಕು ಗಾಡಿ ಸ್ಟಾರ್ಟ್ ಮಾಡುತ್ತಾನೆ. ಮನೆ ಬರುವ ತನಕ ರತ್ನಿಗೆ ಚಂಚಲ. ಸಿದ್ಧಾರ್ಥ್ ಮನೆಯಿಂದ ರತ್ನಿ ಬಂದಾಗ ಅಲ್ಲಿ ಏನೇನು ನಡೆಯಿತು ಎಲ್ಲವನ್ನೂ ಚಂಚಲ ತಿಳಿಸುತ್ತಾಳೆ. ಮನೆ ಬಂದರೂ ಅವರಿಬ್ಬರ ಮಾತು ನಿಲ್ಲುವುದೇ ಇಲ್ಲ. ನಿಮ್ಮ ಮಾತು ಮುಗಿದಿದ್ದರೆ ನಾವು ಮನೆಯೊಳಗೆ ಹೋಗೋಣವಾ ಎಂದು ಅವರಿಬ್ಬರನ್ನು ಎಚ್ಚರಿಸುತ್ತಾನೆ ರಮೇಶ್. ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಅವರ ಎಲ್ಲರ ಜೊತೆ ರತ್ನಿ ಮನೆಗೆ ಬಂದಿದ್ದನ್ನು ನೋಡಿದ ಗಿರಿಜಾರವರು ಸಮಾಧಾನದ ಉಸಿರನ್ನು ಬಿಡುತ್ತಾರೆ. ರತ್ನಿಯ ಬಳಿ ಬಂದು, ರತ್ನಿ, ಯಾಕೆ ಯಾರಿಗೆ ಹೇಳದೆ ಹಾಗೆ ಹೊರಟು ಹೋಗಿದ್ದೀಯಲ್ಲ? ಸಿದ್ಧಾರ್ಥ್ ಬೈದುದಕ್ಕೆ ನಿನಗೆ ಬೇಜಾರಾಯಿತಾ? ಏನು ಅಂದುಕೊಳ್ಳಬೇಡ ಮಗಳೇ, ಅವನು ಸ್ವಲ್ಪ ಮುಂಗೋಪಿ. ಕೋಪದಲ್ಲಿ ಏನೇನೋ ಮಾತನಾಡಿ ಬಿಡುತ್ತಾನೆ. ಆದರೆ ಮನಸ್ಸಿನಲ್ಲಿ ತುಂಬ ಮುಗ್ಧ. ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಎನ್ನುತ್ತಾರೆ ಗಿರಿಜಾರವರು. ಅಯ್ಯೋ ಅಮ್ಮ, ಬೇಜಾರು ಏಕೆ? ನಾನೇ ತಪ್ಪು ಮಾಡಿದೆ. ಏನೋ ಅಣ್ಣ ಕೋಪದಲ್ಲಿ ಒಂದು ಮಾತು ಬೈದ ಅಂತ ಸುಮ್ಮನೆ ಇರಬೇಕಾಗಿತ್ತು. ಅದು ಬಿಟ್ಟು ನಾನು ನಿಮಗೆಲ್ಲ ಹೇಳದೆ ಮನೆ ಬಿಟ್ಟು ಹೊರಟು ಹೋದೆ. ನಿಮಗೆ ತಿಳಿಸದೆ ಮನೆಯಿಂದ ಹೋಗಿದ್ದಕ್ಕೆ ನನ್ನ ಮೇಲೆ ನಿಮಗೆ ಕೋಪ ಇಲ್ಲ ತಾನೇ ಎಂದು ಕೇಳುತ್ತಾಳೆ ರತ್ನಿ. ಇಲ್ಲ ಮಗಳೇ, ನಿನ್ನ ಮೇಲೆ ನನಗೇಕೆ ಕೋಪ ಎಂದು ರತ್ನಿಯ ಕೆನ್ನೆಯನ್ನು ಹಿಂಡುತ್ತಾರೆ ಗಿರಿಜಾರವರು. ಈಗ ನಾನು ನನ್ನ ಫ್ರೆಂಡ್ ಮಾತನಾಡಿಸುವುದಕ್ಕೆ ಹೋಗುತ್ತೇನೆ ಎಂದು ಮೋಹನ್ರವರ ರೂಮಿನ ಬಳಿ ಹೋಗುತ್ತಾಳೆ ರತ್ನಿ. ರೂಮಿನ ಬಾಗಿಲನ್ನು ತಟ್ಟುತ್ತಾ, ಏ ಫ್ರೆಂಡ್, ಬಾಗಿಲು ತೆಗಿ, ನಾನು ನಿನ್ನ ಫ್ರೆಂಡ್ ರತ್ನಿ ಬಂದಿದ್ದೇನೆ, ತೆಗಿ ಬಾಗಿಲನ್ನು ಎನ್ನುತ್ತಾಳೆ ರತ್ನಿ. ಮೋಹನ್ರವರಿಗೆ ರತ್ನಿಯ ಧ್ವನಿ ಕೇಳುತ್ತಿದ್ದಂತೆಯೇ ಖುಷಿಯಾಗುತ್ತದೆ. ಆದರೆ ಬಾಗಿಲನ್ನು ತೆಗೆಯದೆ ಕುಳಿತಲ್ಲಿಯೇ ಕುಳಿತು ಸುಮ್ಮನಾಗಿ ಬಿಡುತ್ತಾರೆ. ಅವರಿಗೆ ರತ್ನಿ ಹೇಳದೆ ಕೇಳದೆ ಮನೆ ಬಿಟ್ಟು ಹೋದಳಲ್ಲ ಎಂದು ಕೋಪ. ರೂಮಿನಿಂದ ಮೋಹನ್ರವರು ಹೊರಗೆ ಬರದಿದ್ದನ್ನು ನೋಡಿದ ರತ್ನಿಗೆ ಗಾಬರಿಯಾಗುತ್ತದೆ. ಭಯದಿಂದ ಎಲ್ಲರ ಮುಖವನ್ನು ನೋಡುತ್ತಾಳೆ. ಸಿದ್ಧಾರ್ಥ್ ನಕ್ಕು ರತ್ನಿಯ ಬಳಿ ಬಂದು, ನೀನು ಅವರಿಗೆ ಹೇಳದೆ ಹೋಗಿದ್ದಕ್ಕೆ ಮುನಿಸಿಕೊಂಡು ಕೂತಿರುತ್ತಾರೆ. ದಬಾಯಿಸಿ ಕರಿ, ಹೊರಗೆ ಬರುತ್ತಾರೆ ಎನ್ನುತ್ತಾನೆ ಸಿದ್ಧಾರ್ಥ್. ಹಂಗ ಮಾಡ್ತೀನಿ ಎಂದು ರತ್ನ ಮತ್ತೆ ಮೋಹನ್ರವರ ರೂಮಿನ ಬಾಗಿಲನ್ನು ತಟ್ಟುತ್ತಾ, ಏ ಮುದಿಯ, ನಿನ್ನನ್ನು ನೀನು 20 ವರ್ಷದ ಹುಡುಗ ಎಂದು ತಿಳಿದುಕೊಂಡಿದ್ದೀಯಾ? ಮುನಿಸಿಕೊಂಡು ರೂಮು ಸೇರಿದ್ದೀಯಲ್ಲ. ಸರಿಯಾದ ಸಮಯಕ್ಕೆ ಊಟ ಮಾಡಿಲ್ಲವೆಂದರೆ BP ಶುಗರ್ ಬಂದು ಬಿಡುತ್ತದೆ. ಬಾ ಹೊರಗಡೆ ಊಟ ಮಾಡುವಂತೆ ಎಂದು ದಬಾಯಿಸುತ್ತಾಳೆ ರತ್ನಿ. ರತ್ನಿಯ ಮಾತಿಗೆ ಎಲ್ಲರಿಗೂ ನಗು ಬರುತ್ತದೆ. ರೂಮಿನಲ್ಲಿ ಕೂತಿದ್ದ ಮೋಹನ್ರವರು ಕೂಡ ನಗವಾಡುತ್ತಾರೆ. ಆದರೂ ಇನ್ನು ಏನೇನು ಮಾತನಾಡುತ್ತಾಳೆ ನೋಡೋಣವೆಂದು ಬಾಗಿಲನ್ನು ತೆಗೆಯದೆ ಸುಮ್ಮನೆ ಕೂತಿರುತ್ತಾರೆ ಮೋಹನ್ರವರು. ನೋಡು ಫ್ರೆಂಡ್, ಈಗ ನೀನು ಬಾಗಿಲು ತೆಗೆದರೆ ನಾನು ಊರಿಗೆ ಹೋಗುವಾಗ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನಗೆ ನಮ್ಮ ಹಳ್ಳಿಯನ್ನು ತೋರಿಸುತ್ತೇನೆ. ಅಲ್ಲೆಲ್ಲ ಜಾತ್ರೆಗಳು ಕೂಡ ನಡೆಯುತ್ತವೆ ಗೊತ್ತಾ? ಜಾತ್ರೆಗೂ ಕೂಡ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಜಾತ್ರೆಯಲ್ಲಿ ನೀನು ಏನೇನು ಕೇಳುತ್ತೀಯೇ ಎಲ್ಲವನ್ನೂ ಕೊಡಿಸುತ್ತೇನೆ, ಆಯಿತಾ? ಮತ್ತು ನಿನ್ನನ್ನು 20 ವರ್ಷದ ಹುಡುಗನ ಹಾಗೆ ಕಾಣುವಂತೆ ಮೇಕಪ್ ಮಾಡಿ ಜಾತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲೆಲ್ಲ ಎಂತೆಂಥ ಆಂಟಿಯಂದಿರು ಬಂದಿರುತ್ತಾರೆ ಗೊತ್ತಾ? ಅವರೆಲ್ಲ ನಿನ್ನ ಹಿಂದೆ ಬೀಳಬೇಕು, ಹಾಗೆ ನಿನಗೆ ರೆಡಿ ಮಾಡುತ್ತೀನಿ, ಆಯಿತಾ? ಎಂದು ಒಬ್ಬ ತಾಯಿ ಚಿಕ್ಕ ಮಗುವಿಗೆ ಆಸೆಯನ್ನು ತೋರಿಸುವ ಹಾಗೆ ರತ್ನ ಮೋಹನ್ರವರಿಗೆ ಆಸೆ ತೋರಿಸಿ ರೂಮಿನಿಂದ ಹೊರಗೆ ಕರೆಸುವ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ ರತ್ನಿ. ರತ್ನಿಯ ಮಾತಿಗೆ ಎಲ್ಲರೂ ಹೊಟ್ಟೆ ಹಿಡಿದುಕೊಂಡು ನಗಲು ಶುರು ಮಾಡುತ್ತಾರೆ. ಇವಳನ್ನು ಹೀಗೆ ಬಿಟ್ಟರೆ ನನ್ನ ಮಾನ ಮರ್ಯಾದೆ ಕಳೆಯುತ್ತಾಳೆ ಎಂದು ಮೋಹನ್ರವರು ಬಾಗಿಲು ತೆಗೆದು ಹೊರಗೆ ಬರುತ್ತಾರೆ. ಹೇ ಕಳ್ಳಿ, ನನಗೆ ಹೇಳದೆ ಕೇಳದೆ ಹೋಗಿದ್ದಲ್ಲದೆ ನನಗೆ ಜೋರು ಮಾಡುತ್ತಿದ್ದೀಯಾ ಎನ್ನುತ್ತಾರೆ ಮೋಹನ್ರವರು. ಅಯ್ಯೋ, ನಾನೆಲ್ಲಿ ಜೋರು ಮಾಡಿದೆ? ನಿನಗೆ ಆಸೆ ತೋರಿಸಿದೆ ಅಷ್ಟೇ ಎನ್ನುತ್ತಾಳೆ ರತ್ನಿ. ಅಂದರೆ ನೀನು ಹೊರಗೆ ಬರಲಿ ಎಂದು ನನಗೆ ಆಸೆ ತೋರಿಸಿ ಮೋಸ ಮಾಡುತ್ತಿದ್ದೀಯಾ ಎಂದು ಮುಖ ಉದಿಸಿಕೊಳ್ಳುತ್ತಾರೆ ಮೋಹನ್ರವರು. ಅಯ್ಯೋ ಇಲ್ಲ ಫ್ರೆಂಡ್, ನಾನು ಊರಿಗೆ ಹೋಗುವಾಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಹಳ್ಳಿ, ನನ್ನ ಫ್ರೆಂಡ್, ನನ್ನ ತೋಟ, ಜಾತ್ರೆ ಎಲ್ಲವನ್ನೂ ತೋರಿಸುತ್ತೇನೆ. ಮತ್ತು ನೀನು ನನ್ನ ಡಾರ್ಲಿಂಗ್ ಬದ್ರಿಯನ್ನು ನೋಡಿಲ್ಲ ಅಲ್ಲವಾ? ಅವನನ್ನು ಪರಿಚಯ ಮಾಡಿಸುತ್ತೇನೆ, ಆಯಿತಾ? ಅವನು ಎಷ್ಟು ಸ್ಮಾರ್ಟ್ ಇದ್ದಾನೆ ಗೊತ್ತಾ ಎನ್ನುತ್ತಾಳೆ ರತ್ನಿ. ಹೌದಾ, ಸರಿ ಆಯಿತು ಎನ್ನುತ್ತಾರೆ ಮೋಹನ್ರವರು. ಬರೀ ಅಣ್ಣ ಬಂದರೆ ಸಾಕಾ ರತ್ನಿ, ನಾನು ಬರುವುದು ಬೇಡವಾ ಎಂದು ಕೇಳುತ್ತಾರೆ ಗಿರಿಜಾರವರು. ಅಯ್ಯೋ, ನೀವು ಬನ್ನಿ ಅಮ್ಮ, ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾಳೆ ರತ್ನಿ.
ಸಿದ್ಧಾರ್ಥ್ ತನ್ನ ಅಪ್ಪನ ಬಳಿ ಬಂದು, ಏನು ಅಪ್ಪ, ರತ್ನಿ ಅಷ್ಟು ಕರೆದರೂ ಬಾಗಿಲು ತೆರೆಯದೇ ಇರೋರು, ಅವಳು ಯಾವಾಗ ಆಂಟಿಯಂದಿರ ವಿಷಯವನ್ನು ಹೇಳಿದ ತಕ್ಷಣ ಬಾಗಿಲು ತೆರೆದು ಬಿಟ್ಟೆ ಎಂದು ಅಪ್ಪನನ್ನು ಛೇಡಿಸುತ್ತಾನೆ ಸಿದ್ಧಾರ್ಥ್. ಹೋಗೋ ತರಲೆ, ನಾನು ಇನ್ನು ಹೊರಗೆ ಬರದಿದ್ದರೆ ಇನ್ನೆಲ್ಲಿ ನನ್ನ ಮಾನ ಮರ್ಯಾದೆ ಕಳೆಯುತ್ತಾಳೋ ಎಂಬ ಭಯದಿಂದ ಬಂದು ಬಿಟ್ಟೆ ಅಷ್ಟೇ ಎನ್ನುತ್ತಾರೆ ಮೋಹನ್ರವರು. ಮೋಹನ್ರವರ ಮಾತಿಗೆ ಎಲ್ಲರೂ ನಗುತ್ತಾರೆ. ಎಲ್ಲರೂ ಗಾರ್ಡನ್ನಲ್ಲಿ ಕೂತು ಮಾತನಾಡೋಣ ಬನ್ನಿ, ಕಾಫಿ ತರಿಸುತ್ತೇನೆ ಎನ್ನುತ್ತಾರೆ ಗಿರಿಜಾರವರು. ಅಂಜಲಿ, ಅಮ್ಮ, ನಾನು ಕಾಫಿ ಮಾಡಿ ತರುತ್ತೇನೆ, ನೀವು ಮಾತನಾಡುತ್ತೀರಿ ಎಂದು ಅಡುಗೆ ಮನೆಗೆ ಹೋಗುತ್ತಾಳೆ ಅಂಜಲಿ. ಎಲ್ಲರೂ ಗಾರ್ಡನ್ ಏರಿಯಾಗೆ ಬಂದು ಸುತ್ತ ಕುರ್ಚಿಯನ್ನು ಹಾಕಿಕೊಂಡು ಕೂತು ಮಾತನಾಡುತ್ತಿರುತ್ತಾರೆ. ಅಂಜಲಿ ಎಲ್ಲರಿಗೂ ಕಾಫಿ ಮಾಡಿಕೊಂಡು ಬಂದು ಎಲ್ಲರಿಗೂ ಕೊಡುತ್ತಾಳೆ. ಆದರೆ ಸಿದ್ಧಾರ್ಥ್ ಬಿಗಿದ ಮುಖದಲ್ಲೇ ನನಗೆ ಕಾಫಿ ಬೇಡ ಎಂದು ತೆಗೆದುಕೊಳ್ಳದೆ ಸುಮ್ಮನೆ ಕೂರುತ್ತಾನೆ. ಸಿದ್ಧಾರ್ಥ್ನ ಬಿಗುವಿನ ಮುಖಕ್ಕೆ ಕಾರಣ ಮೋಹನ್ರವರು ಮತ್ತು ಗಿರಿಜಾರವರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಯಾಕೆ ಸಿದ್ದು, ಬೇಜಾರಿನಲ್ಲಿದ್ದೀಯಲ್ಲ, ತಲೆನೋವಾ ಎಂದು ಕೇಳುತ್ತಾರೆ ಗಿರಿಜಾರವರು. ಹೌದು ಅಮ್ಮ, ಅಂಜಲಿಯ ಸಮಾಜ ಸೇವೆ ತುಂಬ ದೊಡ್ಡ ತಲೆನೋವಾಗಿದೆ ಅವನಿಗೆ ಎನ್ನುತ್ತಾಳೆ ಚಂಚಲ. ಅಂಜಲಿ ಅಲ್ಲಿ ನಿಲ್ಲದೆ ಒಂದು ಕಪ್ ಕಾಫಿ ಹಿಡಿದು ವಾಚ್ಮ್ಯಾನ್ ಬಳಿ ಹೋಗುತ್ತಾಳೆ. ಗಿರಿಜಾರವರು ಏನು ಎಂದು ಕಣ್ಣ ಸನ್ನೆಯಲ್ಲೇ ಚಂಚಲಳನ್ನು ಕೇಳುತ್ತಾರೆ. ಚಂಚಲ ಪಾರ್ಕಿನಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ರತ್ನಿ ಒಬ್ಬ ಸಣಕಲ ಮನುಷ್ಯನಿಗೆ ಸಾಯುವ ರೀತಿ ಹೊಡೆದಿದ್ದು, ಅಂಜಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಎಂದು ಆ ಸಣಕಲ ಮನುಷ್ಯನಿಗೆ ದುಡ್ಡು ಕೊಟ್ಟು ಸಿದ್ಧಾರ್ಥ್ ಹುಡುಗರಿಗೆ ಅಂಜಲಿ ಹೇಳಿ ಕಳುಹಿಸಿದ್ದು ಎಲ್ಲವನ್ನೂ ಹೇಳುತ್ತಾಳೆ. ರತ್ನಿಯ ಧೈರ್ಯವನ್ನು ಕಂಡು ಮೋಹನ್ರವರು ಮತ್ತು ಗಿರಿಜಾರವರಿಗೆ ಹೆಮ್ಮೆಯಾಗುತ್ತದೆ. ಅಂಜಲಿಯ ಒಳ್ಳೆತನವನ್ನು ಕಂಡು ಖುಷಿಪಡುತ್ತಾರೆ. ಸಿದ್ದು, ಇಷ್ಟಕ್ಕೆ ಏಕೆ ನನ್ನ ಸೊಸೆಯ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ? ಅವಳು ಎಂಥ ಹುಡುಗಿ ಎಂದು ನಿನಗೆ ಗೊತ್ತಿಲ್ಲವಾ? ಅಲ್ಲಿ ನೋಡು, ನಮ್ಮ ಮನೆಯ ವಾಚ್ಮ್ಯಾನ್ಗೂ ಕೂಡ ಕಾಫಿ ಮಾಡಿಕೊಂಡು ಬಂದು ಕೊಡುತ್ತಿದ್ದಾಳೆ. ಅಂಥ ಒಳ್ಳೆ ಹುಡುಗಿಯ ಮೇಲೆ ನೀನು ಏಕೆ ಕೋಪಿಸಿಕೊಳ್ಳುವುದು ಎನ್ನುತ್ತಾರೆ ಮೋಹನ್ರವರು. ಅಪ್ಪ, ಅತಿ ಒಳ್ಳೆತನ ಒಳ್ಳೆಯದಲ್ಲ ಎಂದು ಸಿಡುಕುತ್ತಾನೆ ಸಿದ್ಧಾರ್ಥ್. ಅವಳ ಒಳ್ಳೆತನವನ್ನು ನೋಡೇ ನೀನು ಅವಳನ್ನು ಪ್ರೀತಿಸಿರುವುದು ಎಂದು ನಿನಗೆ ನೆನಪಿರಲಿ. ನನ್ನ ಸೊಸೆಗೆ ಏನು ಹೇಳುವಂತಿಲ್ಲ ನೀನು ಎನ್ನುತ್ತಾರೆ ಮೋಹನ್ರವರು. ಸಿದ್ಧಾರ್ಥ್ ಮುಖದ ಗಂಟನ್ನು ಇನ್ನೂ ಸಡಿಲಿಸದೆ ಹಾಗೇ ಕೂತಿರುತ್ತಾನೆ. ಸಿದ್ಧಾರ್ಥ್ನ ಮುಖವನ್ನು ನೋಡಿದ ಗಿರಿಜಾರವರು, ಸಿದ್ದು, ಒಬ್ಬೊಬ್ಬರು ಒಂದೊಂದು ಥರ ಇರುತ್ತಾರೆ ಕಣೋ. ಈಗ ರತ್ನಿಯನ್ನೇ ನೋಡು, ಎಷ್ಟು ಧೈರ್ಯವಂತೆ ಅವಳು. ಇವತ್ತು ಪಾರ್ಕಿನಲ್ಲಿ ಆ ಮನುಷ್ಯನಿಗೆ ಹೆದರದೆ ಧೈರ್ಯದಿಂದ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾಳೆ. ಅದೇ ಆ ಜಾಗದಲ್ಲಿ ಅಂಜಲಿಯೋ ಇಲ್ಲ ಚಂಚಲಾನೋ ಇದ್ದಿದ್ದರೆ ಅವರ ಕೈಲಿ ಏನೂ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. ಆ ಜಾಗದಲ್ಲಿ ಅಂಜಲಿ ಇದ್ದಿದ್ದರೆ ಬರೀ ಕಣ್ಣೀರು ಹಾಕುತ್ತಾ ನಿಂತಿರುತ್ತಿದ್ದಳು. ಮತ್ತೆ ಈ ನನ್ನ ಕೊಬ್ಬಿನ ಮಗಳು ಚಂಚಲ ಆ ಜಾಗದಲ್ಲಿ ಇದ್ದಿದ್ದರೆ ಬರೀ ಅವನಿಗೆ ಆವಾಜ್ ಹಾಕುವುದೇ ಅಷ್ಟೇ, ಧೈರ್ಯ ಮಾಡಿ ಅವನಿಗೆ ಒಂದು ಏಟು ಹೊಡೆಯುತ್ತಿರಲಿಲ್ಲ. ಬರೀ ಗಂಟಲು ಮಾತ್ರ ತೋರಿಸುತ್ತಿದ್ದಳು ಅಷ್ಟೆ. ರತ್ನಿಯಷ್ಟು ಧೈರ್ಯ ಇವರಿಬ್ಬರಿಗೂ ಕೂಡ ಇಲ್ಲ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತಾರೆ. ನೀನು ಅಂಜಲಿಯನ್ನು ಅವಳ ಪಾಡಿಗೆ ಅವಳನ್ನು ಬಿಡು. ಅವಳಿಗೆ ಹೀಗೆ ಇರು ಹಾಗೇ ಇರು ಎಂದು ಒತ್ತಾಯ ಮಾಡಬೇಡ ಎನ್ನುತ್ತಾರೆ ಗಿರಿಜಾರವರು. ಸಿದ್ಧಾರ್ಥ್ ಮನಸ್ಸಿನಲ್ಲಿಯೇ, ಹೌದು ಅಲ್ಲವ, ನನ್ನ ಅಂಜಲಿ ಎಲ್ಲರ ರೀತಿಯಲ್ಲ, ಅವಳೇ ಬೇರೆ. ಅವಳ ಈ ಒಳ್ಳೆತನವನ್ನೇ ತಾನೇ ನಾನು ಇಷ್ಟಪಟ್ಟಿದ್ದು. ಈಗ ಬೇಡವೆಂದರೆ ಅವಳು ಸರಿಪಡಿಸಿಕೊಳ್ಳಲಾಗುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ವಾಚ್ಮ್ಯಾನ್ಗೆ ಕಾಫಿ ಕೊಟ್ಟು ಬರುತ್ತಿದ್ದ ಅಂಜಲಿಯನ್ನು ನೋಡುತ್ತಿರುತ್ತಾನೆ ಸಿದ್ಧಾರ್ಥ್. ಈಗ ನನ್ನ ತಂಗಿಯ ಮೇಲಿನ ಕೋಪ ಕಡಿಮೆ ಆಯಿತಾ ಎಂದು ಕೇಳುತ್ತಾನೆ ರಮೇಶ್. ಹೂ ಎಂದು ತಲೆ ಆಡಿಸುತ್ತಾನೆ ಸಿದ್ಧಾರ್ಥ್. ಅಂಜಲಿ ಬಂದ ಮೇಲೆ ಅಲ್ಲೇ ಟೇಬಲ್ ಮೇಲಿದ್ದ ಕಾಫಿಯನ್ನು ನೋಡಿ, ನೀನು ಕೂತು ಕಾಫಿ ಕುಡಿಯಮ್ಮ ಎನ್ನುತ್ತಾರೆ ಗಿರಿಜಾರವರು. ನನಗೆ ಬೇಡ ಅಮ್ಮ ಎನ್ನುತ್ತಾಳೆ ಅಂಜಲಿ. ಯಾಕೆ, ನಿನ್ನ ಹುಡುಗ ಕಾಫಿ ಕುಡಿಯಲಿಲ್ಲವೆಂದು ನೀನೂ ಕೂಡ ಕುಡಿಯುತ್ತಿಲ್ಲವಾ ಎನ್ನುತ್ತಾಳೆ ರತ್ನಿ. ಹಾಗೇನಿಲ್ಲ ರತ್ನಿ ಎಂದು ಸುಮ್ಮನಾಗುತ್ತಾಳೆ ಅಂಜಲಿ. ಸಿದ್ಧಾರ್ಥ್ ಅಂಜಲಿಯ ಸಪ್ಪೆ ಮುಖವನ್ನು ನೋಡುತ್ತಾ ಟೇಬಲ್ ಮೇಲಿದ್ದ ಕಾಫಿಯನ್ನು ತೆಗೆದು ಅವಳಿಗೆ ಕೊಟ್ಟು, ಕುಡಿ, ನಾನು ಕುಡಿಯುತ್ತೇನೆ ಎಂದು ಅವನು ಇನ್ನೊಂದು ಕಪ್ಪನ್ನು ತೆಗೆದುಕೊಂಡು ಕಾಫಿಯನ್ನು ಕುಡಿಯಲು ಶುರು ಮಾಡುತ್ತಾನೆ. ಅಂಜಲಿ, ಅಬ್ಬಾ, ಇವರ ಕೋಪ ಕಡಿಮೆ ಆಯ್ತಲ್ಲ, ಅಷ್ಟೇ ಸಾಕು ಎಂದುಕೊಳ್ಳುತ್ತಾಳೆ. ಸಿದ್ಧಾರ್ಥ್ ಅಂಜಲಿಯ ಕಿವಿಯ ಬಳಿ ಬಾಗಿ,
ನನ್ನ ಕೋಪ ಇನ್ನೂ ಕಡಿಮೆಯಾಗಿಲ್ಲ. ಅದಕ್ಕೆ ಪನಿಷ್ಮೆಂಟ್ ಇದೆ ಎಂದು ಮೆತ್ತಗೆ ಹೇಳುತ್ತಾನೆ. ಅಂಜಲಿ, ನೀವು ಏನು ಪನಿಷ್ಮೆಂಟ್ ಕೊಟ್ಟರೂ ನಾನು ತೆಗೆದುಕೊಳ್ಳುತ್ತೇನೆ. ಒಟ್ಟಿನಲ್ಲಿ ನೀವು ಕೋಪ ಮಾಡಿಕೊಳ್ಳದಿದ್ದರೆ ಅಷ್ಟೇ ಸಾಕು ಎಂದು ಅವಳು ಕೂಡ ಮೆತ್ತಗೆ ಹೇಳುತ್ತಾಳೆ. ನಾನು ಕೊಡುವ ಪನಿಷ್ಮೆಂಟ್ ತುಂಬ ಕಷ್ಟವಾಗಿರುತ್ತದೆ, ಯೋಚನೆ ಮಾಡು ಎನ್ನುತ್ತಾನೆ ಸಿದ್ಧಾರ್ಥ್. ಪರವಾಗಿಲ್ಲ, ಎಷ್ಟೇ ಕಷ್ಟವಾದರೂ ನಾನು ಸಹಿಸಿಕೊಳ್ಳುತ್ತೇನೆ ಎನ್ನುತ್ತಾಳೆ ಅಂಜಲಿ. ಕತೆ ಮುಂದುವರಿಯುತ್ತದೆ.